ಆದಿ ಬಣಜಿಗ ಬೃಹತ್ ಸಮಾವೇಶಕ್ಕೆ ಹಾರೈಕೆ, ಆದರೆ ದೂರ ಉಳಿಯಲಿರುವ ನಿರ್ಧಾರ. ಮಾಲಿಕಯ್ಯ ಗುತ್ತೇದಾರ ಅಫ್ಜಲಪುರ ಏಪ್ರಿಲ್ 6, 2025 ಆದಿ ಬಣಜಿಗ ಸಮುದಾಯದ ಏಕತೆ ಹಾಗೂ ಹಕ್ಕು ಹೋಮಗಳ ಉದ್ದೇಶದೊಂದಿಗೆ ಅಫ್ಜಲಪುರದಲ್ಲಿ ಏಪ್ರಿಲ್ 6ರಂದು ಆಯೋಜಿಸಲಾಗಿರುವ ಬೃಹತ್ ಸಮಾವೇಶಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಸಮಾವೇಶದಲ್ಲಿ ಹಲವಾರು ಗಣ್ಯ ಮುಖಂಡರು ಮತ್ತು ಸಮಾಜದ ನಾಯಕರು ಹಾಜರಾಗಲಿದ್ದಾರೆ. ಸಮಾಜದ ಪ್ರಗತಿಗಾಗಿ ಸದಾ ಕಾಳಜಿ ವಹಿಸುತ್ತಿರುವ ಮಾಲಿಕಯ್ಯ ಗುತ್ತೇದಾರ್ ಅವರು ಈ ಸಮಾವೇಶದ ಯಶಸ್ಸಿಗೆ ಶುಭಾಶಯ ಕೋರಿ ಆದಿ ಬಣಜಿಗ ಬೃಹತ್ ಸಮಾವೇಶ ಯಶಸ್ವಿಯಾಗಲಿ ಎಂದು ತಿಳಿಸಿದ್ದಾರೆ. ಆದರೆ ಅವರು ಸ್ವತಃ ಸಮಾವೇಶದಲ್ಲಿ ಭಾಗವಹಿಸದಿರಲು ನಿರ್ಧಾರ ಕೈಗೊಂಡಿದ್ದಾರೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಅವರು, ಈ ಸಮಾವೇಶ ರಾಜಕೀಯ ಪ್ರೇರಿತವಾಗಿದೆ. ಇದರಲ್ಲಿ ನಮ್ಮ ಕುಟುಂಬವನ್ನ ವಿಭಜಿಸಿರುವ ಕೆಲವು ರಾಜಕೀಯ ಮುಖಂಡರು ಭಾಗಿಯಾಗುತ್ತಿದ್ದಾರೆ. ಈ ಕಾರ್ಯಕ್ರಮದ ಗುರಿ ಮತ್ತು ಉದ್ದೇಶ ನನಗೆ ಸರಿಯಾಗಿಯೇ ಅನಿಸಲಿಲ್ಲ. ನನ್ನ ಜೊತೆ ಗುರುತಿಸಿಕೊಂಡ ಆದಿ ಬಣಜಿಗರ ಹೆಸರನ್ನ ಈ ಸಮಾವೇಶದ ನೋಟಿಸ್ ಅಥವಾ ಆಹ್ವಾನ ಪತ್ರಿಕೆಯಲ್ಲಿ ಸೇರಿಸಲಾಗಿಲ್ಲ. ಇದು ನನಗೆ ಬೇಸರ ಮೂಡಿಸಿದೆ. ಪಕ್ಷಾತೀತವಾಗಿ ಎಲ್ಲರ ಹೆಸರು ಸೇರಬೇಕಿತ್ತು. ಅದು ನಡೆಯದಿದ್ದ ಕಾರಣ ನಾನು ಈ ಸಮಾವೇಶದಿಂದ ದೂರ ಉಳಿಯುತ್ತಿದ್ದೇನೆ. ತಮ್ಮ ನಿಲುವನ್ನ ಸ್ಪಷ್ಟಪಡಿಸುತ್ತಾ ಇವರು ಇನ್ನಷ್ಟು ಹೇಳಿದರು. ಈ ಸಮಾಜದ ಕಡುಬಡವರು ನನ್ನ ಬಳಿ ಬಂದರೆ ನಾನು ಯಾವುದೇ ರಾಜಕೀಯ ಅಥವಾ ವೈಯಕ್ತಿಕ ಭೇದ ಭಾವವಿಲ್ಲದೆ ನೆರವಾಗುತ್ತೇನೆ. ನಾನು ಯಾವಾಗಲೂ ಸಮಾಜದ ಜನರ ಹಿಂದೆ ನಿಂತಿರುವೆ. ಮಾಲಿಕಯ್ಯ ಗುತ್ತೇದಾರರ ಈ ನಿರ್ಧಾರ ಇದೀಗ ಸಾಮಾಜಿಕ ಮತ್ತು ರಾಜಕೀಯ ವಲಯಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ರಾಜಕೀಯ ಚಟುವಟಿಕೆಗಳ ಮೇಲೆ ಇದರ ಪರಿಣಾಮ ಬೀರುತ್ತದೆ ಎಂಬ ಊಹಾಪೋಹಗಳು ಕೇಳಿಬರುತ್ತಿವೆ. ಆ ಸಮಸ್ಯೆ ಯಶಸ್ವಿ ಆಗಲಿ ಮತ್ತು ಒಳ್ಳೆಯ ತೀರ್ಮಾನಗಳು ಬರಲಿ ಅಂತ ನಾನು ಶುಭ ಹಾರೈಸ್ತೇನೆ. ಆದರೆ ನಾನು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇನೆ. ಕಾರಣ, ಇಲ್ಲಿ ನಾನು ನೋಡಿದೆ ಕೆಲವು ರಾಜಕೀಯ ವ್ಯಕ್ತಿಗಳು, ನಮ್ಮ ಕುಟುಂಬ ಹೊಡೆದಂಥ ರಾಜಕೀಯ ವ್ಯಕ್ತಿಗಳು ಅವ್ರದ್ದು ಏಮ್ಸ್ ಅಂಡ್ ಆಬ್ಜೆಕ್ಟ್ ನೋಡಿದೆ. ಯಾಕೋ ನನಗೊಂದು ರಾಜಕೀಯ ಕಾಣ್ತಾ ಇದೆ, ಸಮಾಜದ ಏಳಿಗೆ ಕಾಣ್ತಾ ಇದೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಕಾರ್ಯಕರ್ತರು ಆದಿ ಬಣಜಿಗ ಮುಖಂಡರಿಗೆ ಹೆಸರಿಲ್ಲ, ಅವ್ರ ಹೆಸರೇ ಇಲ್ಲ. ಸಮಾಜದ ಮೇಲೆ ಎಲ್ಲರೂ ತೊಗೊಂಡು ಆ ಪಾರ್ಟಿ ಇರಲಿ, ಸಮಾಜದ ಮೇಲೆ ಎಲ್ಲ ಒಂದೇ. ಮಾಲಿಕಯ್ಯ ಗುತ್ತೇದಾರ್ ಮೇಲೆ ಯಾರು ಸ್ಟ್ರಾಂಗ್ ಲೀಡರ್ ಅವ್ರಿಗೆ ಬಿಟ್ಟು ಮಾಡ್ತಾರೆ ಅಂದ್ರೆ ಇವ್ರು ಏನೋ ಒಂದು ರಾಜಕೀಯ ಉದ್ದೇಶ ಕಾಣ್ತಾ ಇದ್ದಾರೆ. ಹಿಂಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿದೆ. ಆದ್ರೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಆದಿ ಬಣಜಿಗ ಅವ್ರದ್ದು ಏನೇ ಸಮಸ್ಯೆ ಇರಲಿ, ಬಡ್ರದು ಯಾವಾಗ 24 ಗಂಟೆ ನನ್ನ ಮನೆ ಅವ್ರದ್ದು ಸೇವೆಗೆ ತಯಾರಿರ್ತದೆ, ಬಂದು ನನ್ನಿಂದ ಕೆಲಸ ಮಾಡ್ಕೋಬೇಕು. ಆದ್ರೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಲ್ಲ, ಇದು ರಾಜಕೀಯ ಪ್ರೇರಿತವಾಗಿ ಸೇರಿದೆ. ಅದಕ್ಕೆ ತಾವು ಅನ್ಯತಾ ಭಾವಿಸಬಾರ್ದು. ಅದಕ್ಕಾಗಿ ನಾನು ಬರ್ತಾ ಇಲ್ಲ. ನೀವು ಮುಂದೆ ಸಮಾವೇಶ ಆದ್ಮೇಲೆ ನಿಮಗೂ ಗುರ್ತಾಗ್ತದೆ ಅಲ್ಲಿರ್ತಕ್ಕಂಥ ರಾಜಕಾರಣಗಳು ವಿಚಾರಗಳು ಏನವ, ರೆಜುಲೇಷನ್ ಏನದ, ಅದ್ರ ಮೇಲೆ ನೀವು ತೀರ್ಮಾನ ತೋರಿ ಅದು ನಿಮ್ಗೆ ಬಿಟ್ಟಿದ್ದು. ಒಟ್ಟಾರೆ ನಾನು ಆದಿ ಬಣಜಿಗ ವಿರುದ್ಧಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ 6 ಬಾರಿ ಶಾಸಕ ಇದ್ದಾಗ ನಾನು ಶಾಸಕರಾಗಬೇಕಾದ್ರೆ ನಿಮ್ಗೆ ಕೊಡುಗೆ ಭಾಳ ಅದ. ಆದರೆ ಮೊನ್ನಿನ ಎಲೆಕ್ಷನ್ದಲ್ಲಿ ನಾನು ಸೋಲ್ಬೇಕಾದ್ರೂ ನಿಮ್ಮ ಕೊಡುಗೆ ಭಾಳ. ಯಾಕಂದ್ರೆ ನಮ್ಮ ಸಹೋದರ ಕೂಡ ಹೋಗಿ ನೀವು ನಮ್ಗೆ ವಿರೋಧ ಮಾಡಿರಿ, ಆದರೂ ಕೆಲವು ಜನ ನನ್ನ ಜೊತೆ ಉಳಿದಿರಿ, ಆದರೂ ನಿಮ್ಮ ಮ್ಯಾಗ ಕೋಪ ಇಲ್ಲ. ಆದರೆ ಈ ಸಮಾವೇಶದ ಇದು ಏನು ಸಮಾಜದ ಹಿತದೃಷ್ಟಿಯಿಂದ ನನಗೆ ಅದು ಕಾಣ್ತಾ ಇಲ್ಲ. ಕೆಲವು ಜನಗಳಿಗೆ, ಪಾಪ ನಿರಪರಾಧಿಗಳಿಗೆ, ಬಡವರಿಗೆ, ಅಮಾಯಕರಿಗೆ ಒಂದು ದೃಷ್ಟಿ ಬದಲಾಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಕಾಣೋದ್ರಿಂದ ನಾನು ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ. ಆದ್ರೆ ಒಂದು ಸಂದೇಶ ನಂದು, ಯಾವತ್ತೂ ಈ ಸಮಾಜಕ್ಕೆ ನಾವು ವಿರುದ್ಧ ಇಲ್ಲ. ಯಾವಾಗಲೂ ನನ್ನ ಜೊತೆ ಬರಲಿ, ನಿಮ್ದು ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ತೀನಿ. ನಮಸ್ಕಾರ.